ಮುಂದಿನ ಡೇಟ್ ಆಗಿದೆ 15/4/2025. ತಂದೆಯು ನೀವು ಆತ್ಮಗಳೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ. ನೀವು ತಂದೆಯ ಬಳಿ 21 ಜನ್ಮಗಳಿಗಾಗಿ ತಮ್ಮ ಜೀವನವನ್ನು ಇನ್ಶೋರ್ ಮಾಡಲು ಬಂದಿದ್ದೀರಿ. ಈಗ ನೀವು ತಮ್ಮ ಜೀವನವನ್ನು ಇನ್ಶೋರ್ ಮಾಡಿಬಿಡುತ್ತೀರಿ. ನಂತರ ಎಂದಿಗೂ ಮರಣ ಹೊಂದುವುದಿಲ್ಲ ಎಂಬ ಖುಷಿ ಇರಬೇಕಾಗಿದೆ. ಈಗ ಈ ಆತ್ಮಿಕ ವಾರ್ತಾಲಾಪವನ್ನು ತಂದೆಯು ತಮ್ಮ ಮಕ್ಕಳೊಂದಿಗೆ ಮಾಡುತ್ತಾರೆ, ಮತ್ಯಾರೊಂದಿಗೂ ಮಾಡುವುದಿಲ್ಲ. ನೀವು ಮಕ್ಕಳು ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಜ್ಞಾನವನ್ನು ನಾನೇ ಕೊಡಲು ಸಾಧ್ಯ. ತಂದೆಯು ನಮ್ಮನ್ನು ಅಮರರನ್ನಾಗಿ ಮಾಡಲು ಬಂದಿದ್ದಾರೆ. ಪುರುಷಾರ್ಥ ಮಾಡಿ ಅಮರರಾಗಿ ಅಮರಪುರಿಯ ಮಾಲೀಕರಾಗಬೇಕಾಗಿದೆ. ಪುನರ್ಜನ್ಮ ಯಾರಿಗೂ ನಿಂತು ಹೋಗುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸುತ್ತಾರೆ. ಆವಾಗಮನದಿಂದ ಎಂದೂ ಬಿಡುಗಡೆಯಾಗುವುದಿಲ್ಲ. ಮೂಲವತನವು ಫಸ್ಟ್ ಫ್ಲೋರ್ ಆಗಿದೆ. ಸೂಕ್ಷ್ಮವತನವು ಸೆಕೆಂಡ್ ಫ್ಲೋರ್ ಆಗಿದೆ. ಇದು ಥರ್ಡ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಎಂದು ಕರೆಯಲಾಗುತ್ತದೆ. ಬುದ್ಧಿಯಿಂದ ತಿಳಿದುಕೊಳ್ಳಿ, ಇದು ಹಳೆಯ ಪ್ರಪಂಚವಾಗಿದೆ. ಇದು ನಮ್ಮ ಅಂತಿಮ ಜನ್ಮವಾಗಿದೆ. ಈಗಲೇ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಶಿವ ತಂದೆಯ ನೆನಪನ್ನು ತರಿಸಬೇಕಾಗಿದೆ. ಅಶುದ್ಧ ಆಹಾರ ಪದಾರ್ಥಗಳನ್ನು ಸೇವಿಸುವ ಹವ್ಯಾಸ ಇರಬಾರದು. ಇತ್ತೀಚೆಗೆ ಸಂಘ ದೋಷವು ಬಹಳ ಕೆಟ್ಟದಾಗಿದೆ. ಸತ್ಸಂಗವು ಮೇಲೆತ್ತುವುದು, ಕೆಟ್ಟ ಸಂಘವು ಕೆಳಗೆ ಬೀಳಿಸುವುದು. ಇದು ವಿಷಯ ಸಾಗರ ವೈಶಾಲಯವಾಗಿದೆ. ನೀವಾತ್ಮಗಳು ಹೇಗೆ ಸೂಕ್ಷ್ಮ ಬಿಂದುಗಳಾಗಿದ್ದೀರಿ, ಹಾಗೆಯೇ ನಾನು ಬಿಂದುವಾಗಿದ್ದೇನೆ. ಹೇಗೆ ನೀವು ನಾಟಕದಲ್ಲಿ ಬಂಧಿತರಾಗಿದ್ದೀರೋ ಹಾಗೆಯೇ ನಾನು ಬಂಧಿತನಾಗಿದ್ದೇನೆ. ಅವಿನಾಶಿ ವಸ್ತುವಿನೊಂದಿಗೆ ಪ್ರೀತಿ ಇರಬೇಕು. ವಿನಾಶಿ ವಸ್ತುವಿನಲ್ಲಿ ಪ್ರೀತಿ ಇರುವುದರಿಂದಲೇ ಹೊಡೆದಾಡುತ್ತಾರೆ, ಜಗಳವಾಡುತ್ತಾರೆ. ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ ಮತ್ತು ಅವರನ್ನು ಆತ್ಮವೆಂದು ತಿಳಿಯಿರಿ. ಆಗ ಇದು ಪಕ್ಕಾ ಹವ್ಯಾಸವಾಗಿ ಬಿಡುವುದು. ಇದು ಗುಪ್ತ ಪರಿಶ್ರಮವಾಗಿದೆ. ನಿಮ್ಮ ನೆನಪು 8 ಗಂಟೆಗಳವರೆಗೆ ತಲುಪಬೇಕು. ಆಗ ನಿಮಗೆ ಬಹಳ ಖುಷಿ ಇರುವುದು. ಯಾರು ಯೋಗದಲ್ಲಿದ್ದು ಸೇವೆ ಮಾಡುವರೋ ಅವರೇ ಸತ್ಯಯುಗಿ ರಾಜಧಾನಿಯನ್ನ ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಗಳಾಗುತ್ತಾರೆ. ತಂದೆಯ ಆದೇಶವಾಗಿದೆ, ವಿಶ್ರಾಂತಿಯು ಕೆಟ್ಟದಾಗಿದೆ. ಯಾರು ಬಹಳ ಸೇವೆ ಮಾಡುವರೋ ಅವರು ಅವಶ್ಯವಾಗಿ ರಾಜ ರಾಣಿಯಾಗುತ್ತಾರೆ. ಈ ಸಮಯದಲ್ಲಿ ನೀವು ಮಕ್ಕಳು ಬಹಳ ಸೌಭಾಗ್ಯಶಾಲಿಗಳಾಗಿದ್ದೀರಿ, ಏಕೆಂದರೆ ನೀವಿಲ್ಲಿ ಈಶ್ವರೀಯ ಸಂತಾನರಾಗಿದ್ದೀರಿ. ನಾನು ಆತ್ಮನಾಗಿದ್ದೇನೆ. ನನ್ನ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನು ಕೊಡುತ್ತೇನೆ. ಹೀಗೆ ಆತ್ಮಾಭಿಮಾನಿಯಾಗುವ ಗುಪ್ತ ಪರಿಶ್ರಮ ಪಡಬೇಕಾಗಿದೆ. ಸಂಘ ದೋಷವು ಕೆಟ್ಟದಾಗಿದೆ. ಅದರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಅಶುದ್ಧ ಆಹಾರ ಪಾನೀಯ ಹವ್ಯಾಸವನ್ನು ಇಟ್ಟುಕೊಳ್ಳಬಾರದು. ಆತ್ಮಿಕ ಸೇವೆಯ ಉಮಂಗವನ್ನಿಟ್ಟುಕೊಳ್ಳಬೇಕಾಗಿದೆ. ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ. ವಿಶ್ವ ಕಲ್ಯಾಣಕಾರಿ ಮಕ್ಕಳು ಸ್ವಪ್ನದಲ್ಲಿಯೂ ಸಹ ಫ್ರೀ ಆಗಿರುವುದಿಲ್ಲ. ಅವರು ಸ್ವಪ್ನದಲ್ಲಿಯೂ ಸಹ ಯಾವುದಾದರೂ ಹೊಸ ಮಾತು, ಸೇವೆಯ ಪ್ಲಾನ್ ಹಾಗೂ ರೀತಿಗಳನ್ನ ಕಾಣುತ್ತಿರುತ್ತಾರೆ. ಸಂಗಮ ಯುಗದ ಒಂದೊಂದು ಸೆಕೆಂಡ್ ಕೂಡ ವರ್ಷದ ಸಮಾನವಾಗಿದೆ. ಆದ್ದರಿಂದ ಹುಡುಗಾಟಿಕೆಯಲ್ಲಿ ಸಮಯವನ್ನು ಕಳೆಯಬೇಡಿ. ಯಾರೇ ಒಳ್ಳೆಯ ಜೊತೆಗಾರರು ಲೌಕಿಕದಲ್ಲಿಯೂ ಸಿಕ್ಕಿದರೆ ಅವರನ್ನ ಬಿಡುವುದಕ್ಕೆ ಸಾಧ್ಯವಿಲ್ಲ. ಇವರಂತೂ ಅವಿನಾಶಿ ಜೊತೆಗಾರರಾಗಿದ್ದಾರೆ ಎಂದು ಮೋಸ ಮಾಡುವ ಜೊತೆಗಾರರಲ್ಲ. ನಿಮ್ಮೆಲ್ಲರಿಗೂ 21 ಜನ್ಮಗಳಿಗಾಗಿ 21 ಮುರಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.